ಬೆಳಗಾವಿಯಲ್ಲೇ ಗಾಂಧಿ ಭಾರತ 100 ವರ್ಷದ ಸಂಭ್ರಮ ಕಾರ್ಯಕ್ರಮ ಹೇಗಿರಲಿದೆ ಗೊತ್ತಾ? ಗಾಂಧಿ ಭಾರತ 100 ವರ್ಷದ ಕಾರ್ಯಕ್ರಮ. ಪ್ರಿಯ ವೀಕ್ಷಕರ ನಮಸ್ಕಾರ. ರಾಜ್ಯದಲ್ಲೇ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ರಾಜ್ಯದ ಜನತೆಗೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಕಾಂಗ್ರೆಸ್ ಪಕ್ಷ ಜನಸಾಮಾನ್ಯರ ಗಮನ ಸೆಳೆಯುವುದರ ಮೂಲಕ 2 ವರ್ಷದಿಂದ ಯಾವುದೇ ಅಡೆತಡೆಗಳು ಬಂದರೂ ಅವುಗಳನ್ನು ಅಷ್ಟೇ ಸಲೀಸಾಗಿ ನಿಭಾಯಿಸಿಕೊಳ್ಳುತ್ತಾ ಅಧಿಕಾರದಲ್ಲಿದೆ. ಈ ಪೈಕಿ ಹಲವಾರು ಯೋಜನೆಗಳ ಜೊತೆಗೆ ಇದೀಗ ಇಡೀ ದೇಶವೇ ಇಡೀ ಜಗತ್ತೇ ತಿರುಗಿ ನೋಡುವಂತಹ ಮಹತ್ತರ ಕಾರ್ಯಕ್ಕೆ ಕೈ ಹಾಕಿರುವ ಕಾಂಗ್ರೆಸ್ ಪಕ್ಷ ಬೆಳಗಾವಿಯಲ್ಲಿ ಗಾಂಧಿ ಭಾರತ್ 100 ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲೇ 1924ರಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನದ ಸ್ಮರಣಾರ್ಥ ಗಾಂಧಿ ಭಾರತ್ ಹೆಸರಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಸುವರ್ಣ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಅಧಿವೇಶನದ ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರತಿಬಿಂಬಿಸುವ ಛಾಯಾಚಿತ್ರದ ಗ್ಯಾಲರಿಯನ್ನು ಇದೇ ಸಂದರ್ಭದಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಈ ಪೈಕಿ ಹಲವು ಕಾರ್ಯಕ್ರಮಗಳು ನಡೆಯಲಿದ್ದು, ಡಿಸೆಂಬರ್ 26ರಂದು ಗಣ್ಯ ಪ್ರತಿನಿಧಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಡಿಸೆಂಬರ್ 27ರಂದು ಸಾರ್ವಜನಿಕರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ. ವಿಶೇಷವಾಗಿ ಮೈಸೂರು ದಸರಾ ಮಾದರಿಯಲ್ಲಿ ಬೆಳಗಾವಿ ನಗರದ 32 ಕಿಲೋಮೀಟರ್ ಉದ್ದದ ದೀಪಾಲಂಕಾರದ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಿದೆ. ಕಾಂಗ್ರೆಸ್ ಸರ್ಕಾರದ ಮಟ್ಟಿಗೆ ಇದೊಂದು ಮಹತ್ತರ ಕಾರ್ಯಕ್ರಮವಾಗಲಿದ್ದು, ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಶಾಸಕ, ಸಚಿವರುಗಳು ಭಾಗಿಯಾಗ್ತಿರ್ತಕ್ಕಂತಹ ಬಹುದೊಡ್ಡ ಕಾರ್ಯಕ್ರಮವಾಗಲಿದೆ. ದೀಪಾಲಂಕಾರದ ಜವಾಬ್ದಾರಿ ಹೊತ್ತ ಹೆಸ್ಕಾಂ ಅಧ್ಯಕ್ಷ ಖಾದ್ರೆ 102 ಕಿಲೋಮೀಟರ್ ಉದ್ದ 80 ವೃತ್ತಗಳಲ್ಲಿ ದೀಪಾಲಂಕಾರದ ಬೆಳಕು. ಹೌದು, ಈ ಗಾಂಧಿ ಭಾರತ 100 ವರ್ಷದ ಕಾರ್ಯಕ್ರಮಕ್ಕೆ ಯಾವೆಲ್ಲ ಯೋಜನೆಗಳನ್ನು ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆಯೋ ಅವೆಲ್ಲವುಗಳ ಜೊತೆಗೆ ಕಾರ್ಯಕ್ರಮಕ್ಕೆ ಮೆರುಗು ತರುವ ಕಾರ್ಯಕ್ರಮ ಅಂದರೆ ಅದು ದೀಪಾಲಂಕಾರದ ಸಿದ್ಧತೆ. ಯಾಕಂದರೆ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿ ಗಳಿಸಿರೋ ಮೈಸೂರು ದಸರಾ ಹೇಗೆ ವಿಜೃಂಭಣೆಯಿಂದ ನಡೆಯುತ್ತೋ ಅಲ್ಲಿ ಪ್ರಮುಖವಾಗಿ ಎದ್ದು ಕಾಣಿಸೋ ಹಲವು ಕಾರ್ಯಕ್ರಮಗಳ ಪೈಕಿ ವಿದ್ಯುತ್ ದೀಪಾಲಂಕಾರವೂ ಕೂಡ ಒಂದು. ಹಾಗಾಗಿ ಇದು ಕೂಡ ಅಷ್ಟೇ ಮಹತ್ತರವಾದ ಕಾರ್ಯಕ್ರಮವಾಗಿರೋದ್ರಿಂದ ಬೆಳಗಾವಿಯಲ್ಲೂ ಕೂಡ ಮೈಸೂರು ದಸರಾ ರೀತಿಯ ವಿದ್ಯುತ್ ದೀಪಾಲಂಕಾರವನ್ನು ಮಾಡುವ ಯೋಜನೆಯನ್ನು ಹಾಕಿಕೊಳ್ಳಲಾಗ್ತಿದೆ. ವಿಶೇಷ ಅಂದರೆ ಕಳೆದ ತಿಂಗಳ ಉಪಚುನಾವಣೆಯಲ್ಲಿ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಅಭ್ಯರ್ಥಿ ಗೆಲ್ಲಿಸುವಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನು ಹೊತ್ತವರ ಪೈಕಿ ಎದ್ದು ಕಾಣಿಸಿದ್ದ ಸೈಯದ್ ಅಜ್ಜಂಪೀರ್ ಖಾದ್ರಿ ಚುನಾವಣೆಯ ಬಳಿಕ ರಾಜ್ಯ ಸರ್ಕಾರ ನೀಡಿದ ಹೆಸ್ಕಾಂ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಹೆಸ್ಕಾಂ ಚೇರ್ಮನ್ ಕೂಡ ಆಗಿದ್ದಾರೆ. ರಾಜ್ಯ ಸರ್ಕಾರ ನೀಡಿದ ಈ ಜವಾಬ್ದಾರಿಯನ್ನು ಯಾವುದೇ ತಪ್ಪು ಕಂಡು ಬರದಂತೆ ನಿಭಾಯಿಸಿಕೊಂಡು ಹೋಗುತ್ತೇನೆ ಎಂದು ಬಹಿರಂಗವಾಗಿ ಸಾರಿ ಹೇಳಿದ್ದ ಖಾದ್ರಿ ಇದೀಗ ಈ ಜವಾಬ್ದಾರಿಯ ಸಮಯ ಕಣ್ಣು ಮುಂದೆಯೇ ಬಂದಿದೆ. ಯಾವಾಗ ಈ ರೀತಿಯ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡ್ರೋ ಅದಕ್ಕೆ ಇಡೀ ಜಗತ್ತೇ ತಿರುಗಿ ನೋಡುವಂತಹ ವಿದ್ಯುತ್ ದೀಪಾಲಂಕಾರವನ್ನು ಹೆಸ್ಕಾಂ ವತಿಯಿಂದ ನಿರ್ಮಾಣ ಮಾಡ್ತೀವಿ ಎಂದು ಮುಂದೆ ಬಂದ ಸೈಯದ್ ಅಜ್ಜಂಪೀರ್ ಖಾದ್ರಿ ಈಗಾಗಲೇ ಆ ಕುರಿತ ಸಿದ್ಧತೆಯಲ್ಲೇ ಕಳೆದ 15 ದಿನದಿಂದಲೇ ನಿರತರಾಗಿದ್ದಾರೆ. 7 ಜಿಲ್ಲೆಗಳಿಗೆ ಹೆಸ್ಕಾಂ ಅಧ್ಯಕ್ಷರಾಗಿರೋ ಖಾದ್ರಿ ಎಲ್ಲ ಜಿಲ್ಲೆಗಳಲ್ಲಿ ವಿದ್ಯುತ್ಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಕುಂದು ಕೊರತೆಗಳನ್ನು ನಿಭಾಯಿಸುತ್ತಾ ಅವರ ಸಮಸ್ಯೆಗಳಿಗೆ ತತ್ಕ್ಷಣವೇ ಸ್ಪಂದಿಸುವ ಜವಾಬ್ದಾರಿ ನಡುವೆಯೂ ಸ್ವತಃ ತಾವೇ ಮುತುವರ್ಜಿ ವಹಿಸಿ ಪ್ರತಿದಿನವೂ ಬೆಳಗಾವಿಗೆ ತೆರಳಿ ಯಾವೆಲ್ಲ ರೀತಿ ಕೆಲಸ ನಡೆಯುತ್ತಿದೆ, ಯಾವ ಕಡೆಗೆ ಯಾವ ರೀತಿಯ ಅಲಂಕಾರ ಇರಬೇಕು, ಕಾರ್ಯಕ್ರಮಕ್ಕೆ ಹೆಸ್ಕಾಂ ಕೊಡುಗೆ ಹೇಗಿತ್ತು ಎನ್ನುವಷ್ಟರ ಮಟ್ಟಕ್ಕೆ ಪೂರ್ಣ ಪ್ರಮಾಣದ ಸಮಯ ಕೊಟ್ಟು ದೀಪಾಲಂಕಾರದ ಸಿದ್ಧತೆಯನ್ನು ಮಾಡುವ ಜವಾಬ್ದಾರಿ ಹೊತ್ತಿದ್ದಾರೆ ಖಾದ್ರಿ. ಈ ಕುರಿತಂತೆ ತಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಭೆ ಸಮಾರಂಭಗಳನ್ನು ಮಾಡಿದ್ದಾರೆ. ಬೆಳಗಾವಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆಯೂ ಸಭೆಗಳನ್ನು ಮಾಡಿ ಚರ್ಚೆ ಮಾಡಿ ಉತ್ತಮ ಕಾರ್ಯಕ್ರಮ ಮಾಡುವ ನಿಟ್ಟಿನಲ್ಲೇ ಸ್ವತಃ ತಾವೇ ಮುತುವರ್ಜಿಯನ್ನು ವಹಿಸಿದ್ದಾರೆ. ಸರ್, ನೀವು ಹೆಸ್ಕಾಂ ಅಧ್ಯಕ್ಷರಾದ ಬಳಿಕ ಬಹುದೊಡ್ಡ ಕಾರ್ಯಕ್ರಮವೊಂದು ಬಂದಿದೆ, ಅದರ ತಯಾರಿ ಹೇಗೆ ನಡೆದಿದೆ ಎಂಬ ನಮ್ಮ ಪ್ರಶ್ನೆಗೆ ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ಹೇಳಿದ್ದು ಹೀಗೆ. 1924ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಬೆಳಗಾಂನಲ್ಲಿ
ಕಾಂಗ್ರೆಸ್ ಅಧಿವೇಶನ ಮಾಡಿ ಒಂದು 3 ವರ್ಷ ಆಯಿತು. 100 ಇಯರ್ ಸಂಭ್ರಮಾಚರಣೆ ನಾವು ಮಾಡ್ತಾಯಿದ್ವಿ ಹಾವೇರಿ ಬೆಳಗಾವಿಯಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬರು, ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು, ಬೆಳಗಾವಿ ಜಿಲ್ಲೆಯ ಶಾಸಕರು ಎಲ್ಲರೂ ಇವತ್ತು ಭಾಳ ದೊಡ್ಡ ಒಂದು ಬೆಳಗಾವಿಗೆ ಭಾಳ ಒಂದು ಮೆರುಗು ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮೈಸೂರು ದಸರಾ ಮಾದರಿಯಲ್ಲಿ ದೀಪ ಅಲಂಕಾರ ನಾವು ಮಾಡ್ತಾಯಿದ್ದೀವಿ. ಆ ಜವಾಬ್ದಾರಿ ಹೆಸ್ಕಾಂ ಹುಬ್ಳಿ ವಿದ್ಯುತ್ ಕಂಪ್ನಿಗೆ ಕೊಟ್ಟಿದ್ದಾರೆ. ಮಾನ್ಯ ಜಾರ್ಜ್ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ನಮ್ಮ ಹೆಸ್ಕಾಂ ಹುಬ್ಳಿ ಎಲೆಕ್ಟ್ರಿಕಲ್ ಸಿಟಿ ಕಂಪ್ನಿ ಇದೆಯಲ್ಲ, ಅದಕ್ಕೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮೈಸೂರು ದಸರಾಗೆಲ್ಲ ಅಲಂಕಾರ ಮಾಡಿದಾರಲ್ಲ, ಅವರೇ ಬಂದು ಬೆಳಗಾವಿಯಲ್ಲಿ ಮಾಡ್ತಾರೆ. ಅವರೇ ಮೈಸೂರು ದಸರಾದ ಏನು ಅಲಂಕಾರ ಮಾಡಿ ದೀಪವನ್ನು ವಿದ್ಯುತ್ ದೀಪವನ್ನು ಅಳವಡಿಸಿ ಒಂದೇನು ಆಕರ್ಷಣೆ ಜಗತ್ತಿನಾದ್ಯಂತ ಬಂದು ಪ್ರವಾಸಿಗರು ನೋಡುವಂಥದ್ದು ಏನು ಅವಕಾಶ ಮೈಸೂರಿನಲ್ಲಿ ಸಿಕ್ಕಿದಾಗ ಅದೇ ಸೇಮ್ ಬೆಳಗಾವಿನಲ್ಲಿ ಮಾಡ್ತಾರೆ. ಖಾದ್ರಿ ಜವಾಬ್ದಾರಿ ತೆಗೆದುಕೊಂಡ್ರೆ ಯಶಸ್ವಿಯಾಗುವವರೆಗೂ ಬಿಡದ ಹಠವಾದೆ. ಹೌದು, ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, KJ ಜಾರ್ಜ್ ರವರು ನನಗೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತೇನೆ, ಯಾವುದೇ ಸಮಸ್ಯೆ ಆಗದಂತೆ ಮುನ್ನಡೆಸ್ತೇನೆ. AICC ಮತ್ತು KPCC ವತಿಯಿಂದ ನಡೆಯುತ್ತಿರೋ ಈ ವಿಶೇಷ ಕಾರ್ಯಕ್ರಮಕ್ಕೆ ಹೆಸ್ಕಾಂ ವ್ಯಾಪ್ತಿಗೆ ಬರುವ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಹಾವೇರಿ, ಗದಗ, ಬೀದರ್, ಕಾರವಾರ ಈ 7 ಜಿಲ್ಲೆಯವರೆಗೂ ನಾನು ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡುತ್ತೇನೆ. ಅಲ್ಲದೆ ಪಕ್ಷಾತೀತವಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಮೈಸೂರು ದಸರಾಗೆ ಹೋಗಿ ದೀಪಾಲಂಕಾರವನ್ನು ಯಾರಿಗೆಲ್ಲ ನೋಡೋದಕ್ಕೆ ಸಾಧ್ಯವಾಗಿಲ್ವೋ ಅಂಥವರಿಗೆ ಇದೊಂದು ಸನಿಹದಲ್ಲಿ ಮತ್ತೊಮ್ಮೆ ದೀಪಾಲಂಕಾರ ನೋಡುವ ಅವಕಾಶ ಸಿಕ್ಕಂತಾಗುತ್ತೆ. ಹಾಗಾಗಿ ಎಲ್ಲರೂ ಈ ಮಹತ್ತರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದೆಲ್ಲದಕ್ಕಿಂತ ಮೇಲಾಗಿ ಹೇಳಿ ಕೇಳಿ ಸೈಯದ್ ಅಜ್ಜಂಪೀರ್ ಖಾದ್ರಿ CM ಸಿದ್ದರಾಮಯ್ಯನವರ ಅಪ್ಪಟ ಶಿಷ್ಯ. ಅವರ ಸ್ನೇಹ ಸಂಬಂಧ ಹಲವು ವರ್ಷಗಳಿಂದ ಇಲ್ಲಿಯವರೆಗೂ ಅಷ್ಟೇ ಗಟ್ಟಿಯಾಗಿದೆ. ಅದೇ ಸಿದ್ದರಾಮಯ್ಯನವರು ಕೂಡ ಈ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಖಾದ್ರಿ ಅಂತ ಹೇಳಿದ ಮೇಲೆ ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡಿ ತೋರಿಸೋದು, ಮೆಚ್ಚಿಸೋದು, ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋದು ಹೆಸ್ಕಾಂ ಅಧ್ಯಕ್ಷ ಖಾದ್ರಿಗೆ ಮತ್ತಷ್ಟು ಹುಮ್ಮಸ್ಸು ತುಂಬುವುದರಲ್ಲಿ ಅನುಮಾನವೇ ಇಲ್ಲ ಬಿಡಿ. ಖಾದ್ರಿ ಓಕೆ ಗುರುಗಳೇ ನಾನು ಮಾಡ್ತೀನಿ ಅಂತ ಒಮ್ಮೆ ಕಮಿಟ್ ಆದರೆ ಆ ಕೆಲಸ ಯಶಸ್ವಿಯಾಗುವವರೆಗೂ ಅರ್ಧಕ್ಕೆ ಬಿಡೋ ಮಾತೇ ಇಲ್ಲ ಎಂಬುದನ್ನು ಈಗಾಗಲೇ ಉಪಚುನಾವಣೆಯಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಈ ಬೆಳಗಾವಿ ಗಾಂಧಿ ಭಾರತ್ ಕಾರ್ಯಕ್ರಮ ಕೂಡ ವಿದ್ಯುತ್ ದೀಪಾಲಂಕಾರದಲ್ಲಿ ಸೈ ಎನ್ನಿಸಿಕೊಂಡು ಖಾದ್ರಿಗೆ ಮತ್ತೊಂದು ಮೈಲೇಜ್ ಕೊಡೋದರಲ್ಲಿ ಅನುಮಾನವೇ ಇಲ್ಲ ಎನ್ನಬಹುದು. ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.